6ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 1 ವಿಜ್ಞಾನದ ಅದ್ಭುತ ಪ್ರಪಂಚ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಒಂದು ಕುತೂಹಲಕಾರಿ ಪ್ರಶ್ನೆ: ಸೂರ್ಯನ ಸ್ಥಾನಕ್ಕೆ ಅನುಗುಣವಾಗಿ ವಸ್ತುವಿನ ಪ್ರತಿಬಿಂಬದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿದ್ದೀರಾ ಎಂಬ ಒಂದು ಅನ್ವಯಿಕ ಪ್ರಶ್ನೆಗೆ ಉತ್ತರವನ್ನು ಚಟುವಟಿಕೆ ಮೂಲಕ ಗಮನಿಸೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಇಲ್ಲಿ ತಾವು ಚಿತ್ರದಲ್ಲಿ ಗಮನಿಸ್ಬೋದು. ಇಲ್ಲಿ ಏನಾಗುತ್ತೆ ಅಂದರೆ, ಸೂರ್ಯನು ವಿವಿಧ ಸ್ಥಾನದಲ್ಲಿ ಇದ್ದಾಗ ವಸ್ತುವಿನ ಪ್ರತಿಬಿಂಬದ ದೂರ ಯಾವ ರೀತಿಯಾಗಿ ಬದಲಾಗತ್ತೆ ಎಂಬುದನ್ನು ನಾವು ನೋಡೋಣ. ಇಲ್ಲಿ ಗಮನಿಸ್ಬೋದು, ಬೆಳಗಿನ ಜಾವ ಏನಾಗತ್ತೆ ಅಂದರೆ ಸೂರ್ಯನು ದಿಗಂತಕ್ಕೆ ಹತ್ತಿರವಾಗಿರ್ತಾನೆ. ಅಂದರೆ ಆಕಾಶದಲ್ಲಿ ಕೆಳಭಾಗದಲ್ಲಿ ಸೂರ್ಯ ಕಾಣಿಸ್ತಾನೆ. ಅಷ್ಟೇ ಅಲ್ಲ, ಬೆಳಗಿನ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳತ್ತೆ. ಇಲ್ಲಿ ಚಿತ್ರದಲ್ಲಿ ತಾವು ಗಮನಿಸ್ಬೋದು ಯಾವ ರೀತಿಯಾಗಿ ಸೂರ್ಯನ ಕಿರಣಗಳು ಇಲ್ಲಿ ನೋಡ್ಬೋದು, ಯಾವ ರೀತಿಯಾಗಿ ಓರೆಯಾಗಿ ಬೀಳ್ತಾ ಇದೆ ಅಂಥೇಳಿ. ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತವೆ. ಹೀಗಾಗಿ ನೆರಳು ಏನಿರುತ್ತೆ ಅಂದರೆ ಉದ್ದವಾಗಿರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಸೂರ್ಯನು ಮಧ್ಯಾಹ್ನದ ಒಂದು ಹೊತ್ತಿನಲ್ಲಿ, ಇಲ್ಲಿ ನೋಡ್ಬೋದು ಮಾರ್ನಿಂಗ್ ಅಂತ ಬರುತ್ತೆ. ನಂತರ ನಾವು ಇದನ್ನು ಹೇಗೆ ನಾವು ಮೂಮೆಂಟ್ ಮಾಡ್ತಾ ಹೋಗುತ್ತೆ, ಆಗ ಸೂರ್ಯನ ಕಿರಣಗಳು ಯಾವ ರೀತಿಯಾಗಿ ವಸ್ತುವಿನ ಮೇಲೆ ಬೀಳ್ತವೆ ಮತ್ತು ವಸ್ತುವಿನ ಪ್ರತಿಬಿಂಬದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಎಂಬುದನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಮಧ್ಯಾಹ್ನದ ಸಂದರ್ಭಕ್ಕೆ ನಾವು ಮಧ್ಯಾಹ್ನಕ್ಕೆ ಬಂದಾಗ ಅರೌಂಡ್ ನೂನ್ ಅಂತ ಬರುತ್ತೆ. ಅರೌಂಡ್ ನೂನ್ ಹೈ ಸನ್ ಅಂತ ತೋರಿಸ್ತಾ ಇದೆ. ರೇಸ್ ಫ್ರಾಮ್ ಅಬವ್ ಶಾರ್ಟ್ ಶಾಡೋ, ಅಂದರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಇಲ್ಲಿ ನೋಡ್ಬೋದು ಶಾಡೋ ಬೆಳಗ್ಗೆ ಇಲ್ಲಿ 21.4 ಮೀಟರ್ ತೋರಿಸ್ತಾ ಇದ್ದಿದ್ದು, ಮಧ್ಯಾಹ್ನದ ಹೊತ್ತಿಗೆ ನಾವು ಇಲ್ಲಿ ಬಂದಾಗ ಸೂರ್ಯ ಮಧ್ಯಾಹ್ನದಲ್ಲಿದ್ದಾಗ ಏನಾಗುತ್ತೆ ಅಂದರೆ ಶಾಡೋ 3.1 ಮೀಟರ್ ಇಲ್ಲಿ ರೀಡಿಂಗನ್ನು ತೋರಿಸ್ತಾ ಇರೋದನ್ನು ಕೂಡ ತಾವು ಗಮನಿಸ್ಬೋದು. ಸೊ ಸೂರ್ಯನು ಆಕಾಶದಲ್ಲಿ ಹೆಚ್ಚು ಎತ್ತರದಲ್ಲಿರ್ತಾನೆ. ಕಿರಣಗಳು ಹೆಚ್ಚು ನೇರವಾಗಿ ಬೀಳ್ತವೆ. ಇಲ್ಲಿ ನೋಡ್ಬೋದು ಯಾವ ರೀತಿ ಕಿರಣದ ನೇರವಾಗಿ ಬೀಳ್ತಾ ಇದೆ ಎಂಬುದನ್ನು ಇಲ್ಲಿ ಸಿಮ್ಯುಲೇಷನ್ದಲ್ಲಿ ತೋರಿಸ್ತಾ ಇದ್ದೇವೆ. ಕಿರಣಗಳು ವಸ್ತುವಿನ ಮೇಲೆ ಈ ರೀತಿ ನೇರವಾಗಿ ಬೀಳೋದ್ರಿಂದ ಅಲ್ಲೇನಾಗತ್ತೆ ಅಂದರೆ ನೆರಳು ತುಂಬ ಚಿಕ್ಕದಾಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಹಾಗಾದರೆ ಇನ್ನೂ ನಾವು ಇದನ್ನು ಸರಿಸ್ತಾ ಹೋದ್ವಿ ಅಂದರೆ ನೆರಳಿನ ಒಂದು ಉದ್ದ ಏನಿದೆ ಅಂದರೆ ಚಿಕ್ಕ ನೆರಳು ಉಂಟಾಗತ್ತೆ, ನೆರಳು ಚಿಕ್ಕದಾಗಿರುತ್ತೆ ಅಂತೇಳಿ ಹೇಳ್ತೇವೆ. ಅಂದರೆ ಇಲ್ಲಿ ಗಮನಿಸಬೇಕು, ಸೂರ್ಯ ಆಕಾಶದಲ್ಲಿ ಕೆಳಭಾಗದಲ್ಲಿ ಇದ್ದಾಗ ನೆರಳು ಉದ್ದವಾಗಿರುತ್ತೆ. ಉದ್ದನೇ ನೆರಳನ್ನು ನಾವು ನೋಡ್ತೇವೆ. ಈ ರೀತಿಯಾಗಿ ಉದ್ದನೇ ನೆರಳನ್ನು ನೋಡ್ತೇವೆ. ಸೂರ್ಯ ಎತ್ತರದಲ್ಲಿ ಹೋದಾಗ ಅಲ್ಲಿ ಚಿಕ್ಕ ನೆರಳು ಉಂಟಾಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಹಾಗಾದರೆ ದಿಗಂತ ಅಂದರೆ ಏನು ಎಂಬ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಹಾರಿಜನ್ ಅಂತೇವಿ. ದಿಗಂತ ಎಂದರೆ ನಾವು ನಿಂತಿರುವ ಸ್ಥಳದಿಂದ ಆಕಾಶ ಮತ್ತು ಭೂಮಿ ಅಥವಾ ಸುತ್ತಮುತ್ತಲಿನ ಪ್ರದೇಶಗಳು ಒಂದಕ್ಕೊಂದು ಸೇರುತ್ತಿರುವಂತೆ ಕಾಣುವ ದೂರದ ಗಡಿರೇಖೆ ಅಂತೇಳಿ ನಾವು ಹೇಳಬಹುದು. ಅಥವಾ ತುಂಬ ಸರಳವಾಗಿ ಹೇಳುವುದಾದರೆ ಹಾರಿಜಾನ್ ಅಥವಾ ದಿಗಂತ ಎಂದರೆ ನೀವು ಒಂದು ತೆರೆದ ಜಾಗದಲ್ಲಿ ನಿಂತು ದೂರ ನೋಡಿದಾಗ ಇಲ್ಲಿಂದ ಆಕಾಶ ಪ್ರಾರಂಭವಾಗುತ್ತದೆ ಎಂದು ಕಾಣುವ ದೂರದ ಭಾಗವೇ ದಿಗಂತ ಎಂದು ನಾವು ಹೇಳುತ್ತೇವೆ. ಉದಾಹರಣೆ, ಸೂರ್ಯೋದಯದ ಸಮಯದಲ್ಲಿ ಸೂರ್ಯನು ಮೊದಲು ದಿಗಂತದ ಬಳಿ ಕಾಣಿಸಿಕೊಳ್ಳುತ್ತಾನೆ. ಸೊ ಈ ರೀತಿಯಾಗಿ ಒಂದು ಅದ್ಭುತವಾದ ಪ್ರಶ್ನೆಗೆ ಉತ್ತರವನ್ನು ನಾವು ಇದರಲ್ಲಿ ಕಂಡುಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ಆಸಕ್ತಿಯುತ ಕುತೂಹಲಕಾರಿ ಪ್ರಶ್ನೆಗಳನ್ನು ನೋಡ್ತಾ ಸಾಗೋಣ. ಧನ್ಯವಾದಗಳು.